Hello, hi, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮದಿರಿ, ಸೇಫ್ ಆಗದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ವೆರಿ ಗುಡ್ ಮಾರ್ನಿಂಗ್. ಅದು ಬಾ 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 ಮುಂಜಾನೆ ಸ್ಟಾರ್ಟ್ ಮಾಡೇನಿ ವ್ಲಾಗ ಇನ್ನು ಬೆಡ್ದಾಗ. ಯಾಕಂದ್ರ ಈ ಒಂದು ರೂಟೀನ್ ವ್ಲಾಗ್ ಇರ್ತೈತಿ ಇವತ್ತ. ಸೊ ಕರೆಕ್ಟ್ 6:30 to 7 o'clock ಎದ್ದು ಬಿಡ್ತಾನಿವ. ಈಗ 7 o'clock ಆಗೈತಿ ಇಲ್ಲೇ. ಸೊ ಎಲ್ಲ ರೂಟೀನ್ ಹೇಳ್ತೇನಿ. ಲೈಕ್ ಹೌದೇ ನಿಂದೆ ವ್ಲಾಗ್ ಇರ್ತೈತೆ ಇವತ್ತು ಬಂಗಾರಿ, ನಿಂದೆ ವ್ಲಾಗ್ ಇವತ್ತು, ರೂಟೀನ್ ವ್ಲಾಗು. ನೀನೇನೇನ್ ಮಾಡ್ತಿ, ಎಷ್ಟು ಗಂಟೆಗೆ ಊಟ ಮಾಡ್ತಿ, ಎಷ್ಟು ಗಂಟೆಗೆ ನ್ಯಾಪ್ ಮಾಡ್ತಿ, ಎಷ್ಟು ಗಂಟೆಗೆ ಆಟ ಆಡ್ತಿ, ಏನೇನ್ ಮಾಡ್ತಿ ಎಲ್ಲ ಇರ್ತೈತಿ. ಯಾರದ್ದು ಅಜ್ಜ? ಸೊ ರೂಟೀನ್ ವ್ಲಾಗ್ ಇರ್ತೈತಿ. ಈಗ 7 o'clock ಎದ್ದಾನ. ಏನೇನ್ ಮಾಡ್ತೀವಿ ಅಂತ ಈ ವ್ಲಾಗ್ ಕವರ್ ಇರ್ತೈತಿ, ನೋಡ್ರಿ, ಎಂಜಾಯ್ ಮಾಡ್ರಿ. ಸೊ ಅವ್ನು ಡ್ರೆಸ್ ಚೇಂಜ್ ಮಾಡ್ಬೇಕೀಗ ಆ್ಯಂಡ್ ಡೈಪರ್ ಚೇಂಜ್ ಮಾಡ್ಬೇಕು. ಓವರ್ ನೈಟ್ ಡೈಪರ್ ಹಾಕಿರ್ತೇನೆ ಆ್ಯಂಡ್ ಈಗ ಡ್ರೆಸ್ ಡೈಪರ್ ಚೇಂಜ್ ಮಾಡ್ಬೇಕು. ಯೂಶ್ವಲಿ ಅವ ಸ್ಲೀಪ್ ವೇರ್ದಾಗ ಮಲ್ಕೋತಾನ. ಬಿಕಾಸ್ ಸೊಳ್ಳಿ ಕಡಿತಾವ, ಇಲ್ಲ ಥಂಡಿ ಹತ್ತೈತಿ ಅಂತ ಫುಲ್ ಹಾಕಿರ್ತೇನೆ. ಈಗ ಆರಾಮ್ಸೆ ಬೆಳಿಗ್ಗೆ ಶಾರ್ಟ್ಸ್ ಹಾಕಿರ್ತೇನೆ, ಟಿ ಶರ್ಟ್ಸ್ ಅಂಡ್ ಶಾರ್ಟ್ಸ್. ಬಾ ಚೇಂಜ್ ಮಾಡೋಣ ಬಾ. ಎಲ್ಲೋದಿ ನೋ ನಮ್ ಅದನ್ ಡ್ರೆಸ್ ಚೇಂಜ್ ಆತು. ಹಿ ಸೆಟ್ ಫಾರ್ ದ ಡೇ. ಹಾಯ್ ಅದ್ವೈತ್, ಡ್ರೆಸ್ ಚೇಂಜ್ ಆತ್ರಿ ನಿಮ್ದ? ಮಮ್ಮಮ್ ಮಾಡ್ತೀರಿ ಈಗ? ಮಮ್ಮಮ್ ಟೈಮ್. ಸೊ 7:30 ಆಗೈತಿ ಅಲ್ಲೇ. ಸೊ ಯೂಶ್ವಲಿ 7:45 ನಾ ಒಂದು ಬ್ರೇಕ್ಫಾಸ್ಟ್ ಹಂಗೆ ಫೀಡ್ ಮಾಡ್ತೇನೆ. ಇಟ್ ವಿಲ್ ಬಿ ಅ ಫ್ರೂಟ್, ಬನಾನಾ ಆರ್ ಆಪಲ್. ಕೇಳಲ್ಲ ಅಪ್ಪಾಜಿ ನಾ ಮಾತಾಡೋದು. ಇಲ್ಲೇ ಕೊಡು. ರಿಮೋಟ್ ಅಂದ್ರೆ ಇಷ್ಟು ಪ್ರೀತಿ ಅಂದ್ರೆ ಅವನೀಗ ರಿಮೋಟ್ ಜೊತೆ ಇಷ್ಟ ಆಟ ಆಡ್ತಾನ ನೋಡ್ರಿ. ಅಲ್ಲೇ ಹೆಂಗ್ ತಗೊಳಕ್ ಟ್ರೈ ಮಾಡಾದ ನಾನು. ಇಲ್ಲೇ ಕಾಲ್ ಎಬ್ಸ್ತಾನ, ತಗೋತೈತಿ. ಸಿಗ್ವಲ್ತು. ಓ ಇಟ್ಸ್ ಓಕೆ, ಟ್ರೈ ಅಗೇನ್. ಬಾ ಎದ್ದು ತಗೋ, ಹಿಡಿಯಕ್ ಟ್ರೈ ಮಾಡು. ಬಾ ಟ್ರೈ ಮಾಡಿಸ್ಲಿ ನಿಂಗ. ಇಲ್ಲಿತ್ತಲ್ಲಮ್ಮ, ತಗೋ. ಗುಡ್ ಜಾಬ್. ಸಿಕ್ತು. ರಿಮೋಟ್ ಎಲ್ಲೈತೆ? ಅದು ರಿಮೋಟ್ ಎಲ್ಲೈತಿ? ರಿಮೋಟ್ ಎಲ್ಲೈತಿ? ಮುಟ್ಟು ತಗೋ, ರಿಮೋಟ್ ತಗೋ. ಗುಡ್ ಜಾಬ್. ಅವ್ನು ರಿಮೋಟ್ ಅಂದ್ರ ಲಿಟ್ರಲಿ ಗೊತ್ತಾಗ್ತೈತಿ. ರಿಮೋಟ್ ತಗೋ ಅಂದ್ರ ನಮ್ ಕಡೆ ಬರ್ತಾನ. ರಿಮೋಟ್ ಎಲ್ಲೈತಿ? ರಿಮೋಟ್ ಅಲ್ಲೈತಿ. ರಿಮೋಟ್ ಅಲ್ಲತ್ತಪ್ಪಜ್ಜಿ, ಅಲ್ಲೇ ಇದಾನ. ನೋ ಬ್ಯಾಗ್ ಇಟ್ಕೋಬಾರ್ದು. ನೋ ಬಾಯ್ ಬಾಯ್. ನೋ. ಸೊ ಈಗ ಟೈಮ್ ಬಂದು 7:45 ಆಗೈತಿ. ಸೊ 7:45 ಒಂದು ಬ್ರೇಕ್ಫಾಸ್ಟ್ ಇರ್ತೈತಿ. ಯೂಶ್ವಲಿ ಬನಾನಾ ಇಲ್ಲ ಆಪಲ್ ಕೊಟ್ಟಿರ್ತೇವಿ ಬೆಳಿಗ್ಗೆ, ಫ್ರೂಟ್ ಕೊಟ್ಟಿರ್ತೇವಿ. ಆ್ಯಂಡ್ ಸ್ಮ್ಯಾಶ್ ಮಾಡಾಕ್ತೇನೆ. ಯೂಶ್ವಲಿ 2 ಬನಾನಾಸ್ ಹಾಕಿರ್ತೇನೆ, ಸಣ್ಣವು, ಯಾಲಕ್ಕಿ ಬನಾನಾ ಅಂತಾರಲ್ಲ ಅವ. ಸೊ ಸ್ಮ್ಯಾಶ್ ಮಾಡಿ ತಿನ್ಸೋಣ. ಸೊ ಅವ ಯೂಶ್ವಲಿ ಅವ್ನು ಹೈ ಚೇರ್ ಮೇಲೆ ಕುತ್ಕೊಂಡು ಅವ್ನದು ಬ್ರೇಕ್ಫಾಸ್ಟ್ ಆಗಿರ್ಲಿ, ಲಂಚ್ ಆಗಿರ್ಲಿ, ಡಿನ್ನರ್ ಆಗಿರ್ಲಿ ಮಾಡ್ತಾನ. ನಾವ್ ಅದನ್ನ ರೂಢಿ ಇಟ್ಟೇವಿ, ಹೈ ಚೇರ್. ಬಿಕಾಸ್ USA ಹೋದ್ಮೇಲೂ ಹೈ ಚೇರ್ ಮೇಲೆ ಕುಂದರ್ಸಿ ಊಟ ಮಾಡಿಸ್ಬೇಕಂತ ಐತಿ. ಬಿಕಾಸ್ ಅಲ್ಲೇ ಎಲ್ಲಾ ಕಡೆ ಕಾರ್ಪೆಟ್ ಇರ್ತೈತಿ, ಅಲ್ಲಿ ಹಂಗ್ ಮಾಡ್ಸಕ್ ಆಗಂಗಿಲ್ಲ. ಸೊ ಅದಕ್ಕೆ ಇದ ರೂಢಿ ಇಟ್ಟೇವಿ. ಅವನು ಕಂಫರ್ಟಬಲ್ ಆಗಿ ತಗೋತಾನ. ಸೊ ಬನಾನಾ ನಮ್ ತಂಗಿ ತಿನ್ಸಾಕತ್ತಾಳ. ಯೂಶ್ವಲಿ ಅಕ್ಕಿನ ತಿನ್ನಿಸ್ತಿರ್ತಾಳ, ಅಕ್ಕಿ ಫ್ರೀ ಇದ್ದಾಗ ಒಂದ್ಸಲೆ. ಅದು ಆಮೇಲೆ ಅವ್ನಿಗೆ ನಾವೇನು ಸ್ಕ್ರೀನ್ ಟೈಮ್ ಕೊಡಂಗಿಲ್ಲ.
ಊಟ ಮಾಡೋ ಮುಂದಾಗ್ಲಿ ಯಾವ್ದೋ ಟೈಮ್ ಆಗಲಿ ಸ್ಕ್ರೀನ್ ಟೈಮ್ ನಾ ಇನ್ನೂ ತೋರಿಸಿಲ್ಲ ಅವನಿಗ. ಸೊ ಊಟ ಮಾಡೋ ಮುಂದಂತರೂ ಫುಲ್ ಹಿಂಗೆ ಆಟ ಆಡ್ಕೊಂತ ಇಲ್ಲ ಒಂದು ಏನಾರ ಟಾಯ್ ಕೊಟ್ಟಿರ್ತೇವಿ ಅದ್ರ ಜೊತೆ ಆಟ ಆಡ್ಕೊಂತ ತಿಂತಾನ. ನೋ ಸ್ಕ್ರೀನ್ ಟೈಮ್. ಅದು ಅಮ್ಮ ನುಂಗ್ರಾಗಳ ಜೊತೆ ಆಟ ಆಡಕತ್ತಾನ. ಸೊ ಈಗ 8:30 ಆಗೈತಿ ಬೆಳಿಗ್ಗೆ. ಈಗ ನ್ಯಾಪ್ ಟೈಮ್ ಅವಂದ. ಫಸ್ಟ್ ನ್ಯಾಪ್ ಅವಂದ 8:30ಗೆ. 8:30ಗೆ ನಾನು ಆಲ್ರೆಡಿ ಬೆಡ್ದಾಗ ಅದಾನ ಈಗ ನಮ್ಮ ತಂಗಿ ಜೊತೆ. ಸೊ 8:30ಗೆ ನಾ ಮಲ್ಗ್ಸಾಕ್ ಟ್ರೈ ಮಾಡಿದ್ರೆ ಒಂದು 8:40 to 8:45 ನಿದ್ದಿಗೆ ಹೋಗ್ತಾನ. ಆ್ಯಂಡ್ 1 hour ಇಲ್ಲ 1 hour 15 minutes ಮಲ್ಕೊಂತಾನೀಗ ಬೆಳಿಗ್ಗೆ ಟೈಮ್. ಸೊ ಎಸ್, ಇದು ಫಸ್ಟ್ ನ್ಯಾಪ್ ಆಗಿರ್ತೈತಿ. ಅವಂದು 3 naps ತಗೋತಾನ ಡೇ ಪೂರ್ತಿ. ಸೊ ಹೇಳ್ತಾನೆ ನಿಮಗೆ ಯಾವಾಗ ತಗೋತಾನಂತ. ಈಗ ಹೋಗಿ ಮಲಗ್ಸೂನ್ ಬರ್ರಿ ಅವನೀಗ. ಒಂದು 10 minutesದಾಗ ನಿದ್ದಿಗೆ ಹೋಗ್ತಾನ. ಪ್ಯಾರ್ಲಕಾಯಿ ತಿನ್ನಾಕತ್ತಾರಮ್ಮ. ನಮ್ ಗಿಡದಾಗ ಬಿಟ್ಟಿದ್ ಲಿಟ್ರಲಿ ತೋರಿಸ್ತೇನೆ ಬರ್ರಿ. ನಮ್ಮ ಮನಿ ಮುಂದ ಪ್ಯಾರ್ಲಕಾಯ್ದ ಗಿಡ ಐತಿ. ಇದು ಇಲ್ಲೇ ಬಿಟ್ಟಿತ್ತು, ಹರಿದ್ರಮ್ಮ. ಎಷ್ಟೊಂದು ಬಿಟ್ಟಾವ ಅಲ್ಲೇ, ಎಷ್ಟೊಂದು ಬಿಟ್ಟಾವ ನೋಡಮ್ಮ. ಒಂದು 5-6 ಬಿಟ್ಟಾವ ಇಲ್ಲೇ. ಇದು ಪ್ಯಾರ್ಲಕಾಯಿ ಗಿಡ. ಆ್ಯಂಡ್ ದಿಸ್ ಇಸ್ ಸೀತಾಫಲ್ ಗಿಡ. ಪಪ್ಪಾಯ ಹಿಂದೈತಿ. ಲಿಟ್ರಲಿ ಪಪ್ಪಾಯ ಅದ್ರಾಗ ಬಿಡ್ತಾವ. ನಾವು ಎವ್ರಿ ಟೈಮ್ ತಿಂತಾ ಇರ್ತೇವಿ. ಇಷ್ಟು ರುಚಿ ಇರ್ತಾವ. ಇದು ಸೀತಾಫಲ್ ಬಿಟ್ಟಾವಿಲ್ಲ. Hello, good morning. First round of nap ಆತ್ರಿ ನಿಮ್ದು. 10:15 ಎದ್ದ. 9 to 10:15 ಮಲ್ಕೊಂಡಿದ್ದ. 1 hour 15 minutes ಕಂಪ್ಲೀಟ್ ಆತ ಅವ್ನ ನಿದ್ದಿ. ಅದ್ವೈತ್ ಎಲ್ಲೋದ? ಓದದ್ ಪೇಪರ್ ಓದ್ರಿ. ಹಾಗಳೆ ಮಸ್ತ್ ಪ್ರಾಪರ್ ಓದಾತಿದ್ದಲ್ಲ. ಓದು ಪೇಪರ್ ಓದು. ಅಯ್ಯೋ ಬಿಟ್ಟು ಪೇಪರ್. ಅವನ್ ಪ್ಲೇ ಟೈಮ್ ಇದೀಗ. ಪ್ಲೇ ಟೈಮ್. ಅದು ಪ್ಲೇ ಟೈಮ್. ಆಟ ಆಡ್. ನೋ ಅಲ್ಲಿ ಆಟ ಆಡ್. ಜಸ್ಟ್ 2 seconds ಹಿಡಿತಾನ ಎಲ್ಲ. ಮತ್ತೆ ಬೇರೆದಕ್ಕೆ ಜಂಪ್ ಆಗ್ತಾನ. ಇವೆಲ್ಲ ಒಂದು 5 ನಿಮಿಷ ಆಟ ಆಡ್ತಾನ, ಬಿಟ್ಟು ಬಿಡ್ತಾನ. ಮತ್ತೆ ಇಲ್ಲಿ ಹೋಗಿ ನಿಲ್ಲಕ್ ಸ್ಟಾರ್ಟ್ ಮಾಡ್ತಾನ. ಗೆಜ್ಜಿ ಹಾಕುನ ನಿಂಗ. ಗೆಜ್ಜಿ ತೆಗ್ದಿದ್ದಲ್ಲ ನಾನು ನಿಂಗ. ಚಾನ್ ಗೆಜ್ಜಿ ತರ್ತೇನೆ ತಡಿ. ಏ ಗೆಜ್ಜಿ ಹಾಕೊಂಡ ಅಜ್ಜು. ಚಾನ್ ಗೆಜ್ಜಿ. ಚಾನ್ ಗೆಜ್ಜಿ. ಸೊ ಇಲ್ಲೇ ಅದೊಂದು ಬ್ರೇಕ್ಫಾಸ್ಟ್ ರೆಡಿ ಐತಿ. ಆ್ಯಂಡ್ ಇಲ್ಲೇ ನನ್ನ ಬ್ರೇಕ್ಫಾಸ್ಟ್ ರೆಡಿ ಐತಿ. ಅವನಿಗೆ ತಿನ್ಸ್ಕೊಂತ ನಾನು ತಿಂದ್ಬಿಡ್ತೇನೆ. ನಂದು ಬ್ರೇಕ್ಫಾಸ್ಟ್ ಮುಗಿದ್ ಬಿಡ್ತೈತಿ. ಆ್ಯಂಡ್ ನನಗೂ ಭಾಳ ಹೊಟ್ಟೆ ಹಸ್ತೈತಿ. ಮಾಮೀಸ್ ಲೈಫ್. ಸೊ ಈಗ ರಾಗಿ ಗಂಜಿ ತಿಂತಾನ. ಕರೆಕ್ಟ್ ಟೈಮ್ ಬಂದು 11 o'clock ಆಗೈತಿ. ಸೊ 10:45 ಅಂತ 11 o'clock ಆನ್ ಬ್ರೇಕ್ಫಾಸ್ಟ್ ಟೈಮ್. ಆ್ಯಂಡ್ ಇಟ್ ಈಸ್ ಹಿಸ್ ಫೇವ್ರೇಟ್ ಮೀಲ್ ಆಫ್ ದ ಡೇ. ಅಲ್ಲ ಅದು ರಾಗಿ ಗಂಜಿ. ಬಿಸಿ ಆಯ್ತಡಿಯಪ್ಪ. ಉಪ್ತಾನೆ.
ಬಿಸಿ ಉಂಟಾ? ಸೊ ಈಗ 12 o'clock ಆಗೈತಿ. ಅವನೀಗ ಸ್ನಾನಕ್ಕೆ ಹಾಕ್ಬೇಕ. ಅಂಡ್ ಫಸ್ಟ್ ಈಗ ನಾ ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ ಬಿಟ್ಟಿರ್ತೇನೆ. ಅವ್ನ ಡ್ರೆಸ್ ಆಗಿರ್ಬೋದು, ಡೈಪರ್, ಆಮೇಲೆ ಒಂದು ಮಾಯಶ್ಚರೈಸಿಂಗ್ ಕ್ರೀಮ್. ಬಿಕಾಸ್ ಬಂದ ತಕ್ಷಣ ಅವನೀಗ ಡೈಪರ್ ಹಾಕಿ ಮಾಯಶ್ಚರೈಸರ್ ಹಚ್ಚಿ ಡ್ರೆಸ್ ಹಾಕ್ಬೇಕಲ್ಲ. ಸೊ ಫಸ್ಟ್ ಈಗ ಹಿಂಗೆ ಇಟ್ಕೊಂಡ್ರೆ ನನಗೂ ಈಸಿ ಆಗ್ಬಿಡ್ತೈತಿ. ಆಮೇಲೆ ನಾನು ಅಮ್ಮ ಸೇರಿಸಿ ಸ್ನಾನ ಮಾಡಿಸ್ತೇವಿ. ಟಾವೆಲ್ ಅಲ್ಲೇ ಒಳಗೆ ಇಟ್ಕೊಂಡಿರ್ತೇನೆ. ಆಮೇಲೆ ಈಗೂ ನಾವು ಎಣ್ಣೆ ಸ್ನಾನ ಮಾಡಿಸ್ತೇವಿ ಅವನೀಗ. ಬಿಕಾಸ್ ಅಂಟಿಲ್ 1 year ಎಣ್ಣೆ ಸ್ನಾನ ಮಾಡಿಸ್ಬೇಕು ಅನ್ಕೊಂಡೇವಿ. ಚಲೋ ಆಗ್ತೈತಿ. ಸೊ ಅವನಿಲ್ಲ ಆಟ ಆಡತಾನ. ಈಗ ಹಾಕ್ಬೇಕು. ಅದು ಬಾ ಎಣ್ಣೆ ಬಿಸಿ ಮಾಡ್ಲಿ ಅಮ್ಮ. ಎಣ್ಣೆ ಹಚ್ಕೊಂಡ್ ಮಸಾಜ್ ಮಾಡ್ಕೊಂಡ್, ಬಿಕಾಸ್ ಭಾಳ ಸುಸ್ತಾಗಿರ್ತಾನ. ಅಂಬಿಗಾಲೆಲ್ಲ ಇಡತಾನ. ಮಸಾಜ್ ಬೇಕು ಅವನಿಗ. ಸೊ ಎಣ್ಣೆ ಸ್ನಾನ ಮಾಡಿಸ್ಬೇಕ. ಈಗ ನೋಡ್ರಿ ಕರೆಕ್ಟ್ 12 ಆಗೈತಿ. 12ಕ್ಕೆ ಮಾಡಿಸಿ 12:30 ಅಂದ್ರೆ ಮಲ್ಕೊಂಡ್ ಬಿಡ್ತಾನ. ಅದನ್ ಸ್ನಾನ ಆತು. ಡ್ರೆಸ್ ಹಾಕೋನೀಗ. ನೋ ಸ್ನಾನ ಆದ್ಮೇಲೆ ರೆಡಿ ಆದ. ಅದು ನೋಡಿಲ್ಲ ಅದ್ವೈತ್, ಹೈ ಹೊಸ ಡ್ರೆಸ್ ಹಾಕೊಂಡ್ರಿ. ಹೊಸ ಡ್ರೆಸ್ ಹಾಕೊಂಡು ಮಲ್ಗಾಕ ರೆಡಿ ಆದ. ಅಂಡ್ ಅವ್ನ ಮಾಯಶ್ಚರೈಸರ್ ನಾನು ಸೆರಾವೆ ಯೂಸ್ ಮಾಡ್ತೀನಿ. ಇದನ್ನ USA ತಗೊಂಡ್ ಬಂದಿದ್ದೆ, ಮಾಯಶ್ಚರೈಸಿಂಗ್ ಕ್ರೀಮ್. ಅಂಡ್ ಬಾಡಿ ವಾಶ್ ಅವನದು ಎವಿನೋ ಯೂಸ್ ಮಾಡ್ತೇನೆ ನಾನು. ಭಾಳ ಚಲೋ ಐತಿ ಅದು. ಅಂಡ್ ದೀಸ್ ಆರ್ ದ ಪ್ರಾಡಕ್ಟ್ಸ್ ಐ ಯೂಸ್. ಲೆಟ್ಸ್ ಸ್ಲೀಪ್. Nap time. Second round of nap time. And so ಈಗ ಒಂದು ಲಂಚ್ ಟೈಮ್ 2 o'clock ಆಗೈತಿ. ಈಗ ಹೇಳ್ತಾನವ. ಸೊ ಅದಕ್ಕಿಂತ ಮುಂಚೆ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಮಲ್ಕೊಂಡ ನೋಡ್ರಿ, ಮಾನಿಟರ್ದಾಗ ಚೆಕ್ ಮಾಡ್ತಿರ್ತೇನೆ. ಆ್ಯಂಡ್ ಇಲ್ಲೇ ಅನ್ನ ಬ್ಯಾಳಿ ಇಟ್ಟೇನಿ. ನಾ ಇನ್ನೂ ತೊಗರಿ ಬ್ಯಾಳಿ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಅವನಿಗ. ಹೆಸರು ಬ್ಯಾಳಿ ಇದ್ದ ಒಂದು ಅರ್ಧ ತಾಸು ನೀರಾಗ ನೆನೆ ಇಟ್ಟಿರ್ತೇನೆ, ಚಲೋ ಆಗ್ತೈತಿ ಅಂತ. ಆ್ಯಂಡ್ ಇದು ಎರಡು ಬೆಳ್ಳುಳ್ಳಿ ತೊಗೊಂಡಿರ್ತೇನೆ. ಬೆಳ್ಳುಳ್ಳಿ ಹಾಕಿದ್ರೆ ಚಲೋ, ಹೆಲ್ತಿಗೂ ಚಲೋ ಅಂತ. ಬೀನ್ಸ್ ಆ್ಯಂಡ್ ಕ್ಯಾರೆಟ್ ಇಷ್ಟು ತುಪ್ಪದಾಗ ಮಾಡ್ತೇನೆ ದಾಲ್ ಕಿಚಡಿ. ಬರ್ರಿ ಮಾಡೋನೀಗ. ಸೊ ತುಪ್ಪ ಹಾಕೇನಿ. 4 ಜೀರಿಗೆ ಹಾಕ್ತೇನೆ ಟೇಸ್ಟಿಗ. ಆಮೇಲೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಆದ್ಮೇಲೆ ಕ್ಯಾರೆಟ್, ಸೊ ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ. ಹಾಯ್ ಶೋನಾ. ಓಯ್ ನಿಧಿ ಆತು ಅಪ್ಪಾರಿಗ. ನಿಧಿ ಆತು. ಎದ್ದು ಕೂಳ ಆಟ ಆಡಕ್ ಸ್ಟಾರ್ಟ್ ಮಾಡ್ತಾನ. ಓಯ್ ಬರ್ರಿ ಹೊರಗೆ ಬರ್ರಿ. ಸೊ 12:30 ಮಕ್ಕೊಂಡಿದ್ದ ಕರೆಕ್ಟ್. ಆ್ಯಂಡ್ 2 o'clock ಆಗೈತಿ ಈಗ. ದಿಸ್ ಇಸ್ ದ ಲಾಂಗೆಸ್ಟ್ ನ್ಯಾಪ್ ಅವ ತಗೊಳೋದ. ಫಸ್ಟ್ ಅದು ವೈಟ್ ನಾಯ್ಸ್ ಆಫ್ ಮಾಡ್ತೇನೆ ತಡ್ರಿ. ನೋ ತೆಗಿ, ಹೊರಗೆ ತೆಗಿ, ಬಾಯ್. ಸೊ ದಿಸ್ ಇಸ್ ದ ಲಾಂಗೆಸ್ಟ್ ನ್ಯಾಪ್ ಅವ ತಗೊಳೋದು. 1.5 hour ತಗೋತಾನ ಮಧ್ಯಾಹ್ನ. ಆಮೇಲೆ ಸಾಯಂಕಾಲ ನ್ಯಾಪ್ ಭಾಳ ಸಣ್ಣದಿರ್ತೈತಿ ನ್ಯಾಪ್. ಸೊ ಈಗ ಊಟ ಮಾಡಿಸ್ಬೇಕ. ದಾಲ್ ಕಿಚಡಿಗೆ ಇಟ್ಟೇನಿ ಆಲ್ರೆಡಿ ನಾನು. ಸೊ ಅವ ಏಳೋಗಿಂತ ಮುಂಚೆನೇ ಇಡಕ್ಕೆ ಟ್ರೈ ಮಾಡ್ತೇನೆ ನಾನು. ಒಂದೊಂದು ದಿವಸ ಆಗಂಗಿಲ್ಲ. ಸೊ ಈಗ ಅದಾದ್ಮೇಲೆ ಊಟ ಮಾಡಿಸ್ಬೇಕು ಅವನಿಗ. ಚಲೋ ಲೆಟ್ಸ್ ಗೋ ಔಟ್ಸೈಡ್. ಬಾ ಅದ್ವೈತ್. ಅದು ಗುಂಡಿ, ಅದು ಚಕ್ರಿ. ಇಟ್ಸ್ ಅ ಪ್ಲೇ ಟೈಮ್ ಅಗೇನ್. ಅದು ಎಲ್ಲ ಬಾಯಾಗ. ಅದಕ್ಕೆ ಮುಂಜಾನೆ ಫುಲ್ ಸ್ವಚ್ಛಗೆ ಒರೆಸಿರ್ತೇನೆ ಒಂದು ಡೈಲಿ. ಯೂಶ್ವಲಿ ನಾನು ಕಾರ್ಪೆಟ್ ಹಾಕ್ತಿದ್ದೆ ಇಲ್ಲೇ, ಅಂದ್ರೆ ಮ್ಯಾಟ್ ಹಾಕ್ತಿದ್ದೆ ಇವನ್ನೆಲ್ಲ.
ಭಾಳ ಅಂದ್ರೆ ಭಾಳ ತೀರಾ ಶೆಕೆ ಐತಿ ಇಲ್ಲೇ. ಅದಕ್ಕೆ ಇನ್ನೂ ಹೀಟ್ ಆಗತ್ತಿತ್ತು ಅದು ಕಾರ್ಪೆಟ್ ಹಾಕಿದ್ರ. ಅದಕ್ಕೆ ಒಂದು 3-4 ಡೇಸ್ ಅಂತ ಹಾಕಿಲ್ಲ ಈಗ. ಸೊ ಯಾ ಯೂಶ್ವಲಿ ದ ಪ್ಲೇ ಟೈಮ್ ಪಾಪ ಬಂದು ಆಟ ಆಡ್ತಿರ್ತೈತೆ. ಅದ ಕೆಟ್ಟ ಅನಿಸ್ತೈತಿ. ಯೂಶ್ವಲಿ ನಾವು ಕುಂತಿರ್ತೇವೆ ಯಾರ ಅವನ ಜೊತೆ. ಸೊ ಹಿಂಗೆ ಒಬ್ಬನ ಆಟ ಆಡ್ತಾನ. ಹಿಂಗೆ ಎತ್ಕೋರಿ ಮಾಡ್ರಿ ಅನ್ನೋದಿಲ್ಲ. ಯಾವಾಗಾರ ಅವನಿಗೆ ಭಾಳ ನಿದ್ದೆ ಬಂದಿದ್ರೆ ನನ್ನ ಕಡೆ ಬರ್ತಾನ. ನೋ ಅದು ಹೊಲಸೈತಪ್ಪಜ್ಜಿ, ಬಾ ಇಲ್ಲ ಈ ಕಡೆ ಬಾ. ನೋಡಲ್ ಏನದ ನಿಲ್ಲಕ್ ಟ್ರೈ ಮಾಡ್ತಿ. ಡ್ರೆಸ್ ಎಷ್ಟು ಚಂದಾಗೈತಪ್ಪಿ ನಿಮ್ದು. ನಿಮ್ ಡ್ರೆಸ್ ಎಷ್ಟು ಚಂದಾಗೈತಿ. ಪ್ರೀತಿ ಫೋನ್ ಮಾಡಿದ್ಲ? ಇಲ್ಲ, ಅಲ್ಲೇ ಬ್ಯುಸಿ ಇರ್ತಾರ ಅವ್ರು. ನಮ್ ತಂಗಿ ಆಕ್ಚುಲಿ ಆಫೀಸ್ ಔಟಿಂಗ್ ಹೋಗಾಳ, ಎಕೋ ವಿಲೇಜಿಗೆ ಹೋಗಾಳ. ಸೊ ಅದಕ್ಕೆ ಈ ವ್ಲಾಗ್ದಾಗ ಇರಂಗಿಲ್ಲ ಆಕಿ ಇವತ್ತ. ಹೊಂಟ ಮಾ ಬರಾತಾನ ಅಡ್ಗೆ ಮನೀಗ. ನೋ ಮ್ಯಾಟ್ ಇಲ್ಲ. ಹಾ ಕಾಸಿದೆ. ಸೊ ದಾಲ್ ಕಿಚಡಿ ರೆಡಿ ಆತ. ಕಟ್ ತೆಗೆದಿಟ್ಟೇನಿ ಆ್ಯಂಡ್ ಮೆತ್ತಗಾಗೈತಿ. ಫುಲ್ ಸ್ಮ್ಯಾಶ್ ಮಾಡ್ತೇನೆ. ನಾನು ಸ್ಮ್ಯಾಶ್ ಮಾಡೇ ತಿನ್ನಿಸ್ತೇನೆ. ಯೂಶ್ವಲಿ ಗ್ರೈಂಡ್ ಎಲ್ಲ ಮಾಡಂಗಿಲ್ಲ. ಮುಂಚೆ ಮಾಡ್ತಿದ್ದೆ, 6-7 ಮಂತ್ಸ್ ಇದ್ದಾಗ ಗ್ರೈಂಡರ್ ಮಾಡಿ ತಿನ್ನಿಸ್ತಿದ್ದೆ. ಬಟ್ ಈಗ ಫುಲ್ ಸ್ಮ್ಯಾಶ್ ಮಾಡಿ ಮೆತ್ತಗೆ ಮಾಡಿ ತಿನ್ನಿಸ್ತೇನೆ. ಸೊ ಅದು ರೂಢಿ ಆಗ್ತೈತಿ ಅವ್ರಿಗೆ. ಅಮ್ಮ ತಿನ್ಸಾತಾರ. ನಾನು ಅಷ್ಟೊತ್ತಿಗೆ ಊಟ ಮಾಡಿಬಿಡ್ತೇನೆ. ಅಮ್ಮ ಮುಂಚೆನೂ ಊಟ ಮಾಡಿದ್ರ. ಸೊ ಹಿಂಗೆ ಸ್ಪ್ಲಿಟ್ ಮಾಡ್ಕೋತೇವಿ. ಫಸ್ಟ್ ಅವ್ರು ಊಟ ಮಾಡ್ತಾರಲ್ಲ, ಯಾವಾಗಾರ ಟೈಮ್ ಸಿಕ್ಕಾಗ ನಾ ಫಸ್ಟ್ ಊಟ ಮಾಡಿರ್ತೇನೆ. ಹಿಂಗೆ ಮಾಡಿ ಟೈಮ್ ಇಟ್ಕೊಂಡು ಅವನಿಗೆ ಊಟ ಮಾಡಿಸ್ತೇವಿ. ಎಷ್ಟು ಜನ ಇದ್ರೂ ಸಹ ಹಂಗಿಲ್ಲ, ಹೌದಿಲ್ಲಮ್ಮ? ಈಗ ಪ್ರೀತು ಒಬ್ಬೇಕಿ ಇಲ್ಲ, ಹೆಂಗ ಅನ್ಸಾದತ್ಲ? ಇಲ್ಲ ಊಟ ಮಾಡ್ಸೋದು ಪ್ರೀತುನ ಭಾರಿ ಖುಷಿಯಿಂದ ಊಟ ಮಾಡಿಸ್ತಾಳಕ್ಕೆ. ನಾ ಯಾವಾಗೋ ಮಾಡಿಸಿರ್ತೇನೆ. ಪ್ರೀತು ಯಾವಾಗ್ಲೂ ಆಕಿನ ಮಾಡಿಸ್ತಾಳು ಊಟ. ವಿ ಆರ್ ಮಿಸ್ಸಿಂಗ್ ಯು ಚಿಕ್ಕಿ. ಚಿಕ್ಕಿ ಅಲ್ಲೇ ಅದು ಪಿತಿ ಚಿಕ್ಕಿ ಅಲ್ಲೇ ಹುಡ್ಕತಾನ ಪಾಪ. ಚಿಕ್ಕಿ ಅನ್ಕೂಳೆ ಆ ರೂಮ್ ನೋಡ್ತಾನ. ಎಲ್ಲದಾಳು ಇಲ್ಲ ಅಕ್ಕಿ ಮನ್ಯಾಗಿಲ್ಲ. ಔಟಿಂಗ್ ಹೋಗಾಳ ಅಕ್ಕಿ, ಟೀಮ್ ಔಟಿಂಗ್. ಕಿಟಿ ಐತ್ ನೋಡ್ರಿ. ಕಿಟಿ ಅದು ಕಿಟ್ಟಿ. ಸೊ 4:10 ಈಗ. ಸೊ ಈವ್ನಿಂಗ್ ನ್ಯಾಪ್ ತಗೋತಾನ. ಒಂದು 45 ಮಿನಿಟ್ಸ್ ತಗೋತಾನ. ಈಗ ಮಲಗಿಸ್ಬೇಕ. ಗುಡ್ ಈವ್ನಿಂಗ್. ಸೊ 4:15 ಲೈಕ್ 4:20ಗೆ ಹೋಗಿದ್ದ ನಿದ್ದೀಗ. 4:20 ಅಂತ ಲೈಕ್ 5:15ಗೆ ಎದ್ವಿ ಇಬ್ರು. ಈಗ ಅಕ್ಕಿ ಗಂಜಿ ಮಾಡತ್ತಾರಮ್ಮ. ಅಕ್ಕಿ ಗಂಜಿ ತಿನ್ನಿಸ್ಬೇಕು. ಆ್ಯಂಡ್ ಹೊರಗೆ ಹೋಗ್ಬೇಕು ಇವತ್ತು. ಅಮ್ಮನ ಫ್ರೆಂಡ್ ಇನ್ವೈಟ್ ಮಾಡಾರ ನಮಗೆ ಮನೀಗ. ಸೊ ಅಲ್ಲಿ ಹೋಗ್ಬೇಕು. ಓ ಓ ಎಸಿಬೇಡ ಪ್ಲೀಸ್, ಎಸಿಬೇಡ. ಬಿತ್ತ ಕೊಡ್ಲಿ ತೋ. ಮತ್ತೆ ಬೆಳೆಸ್ತಾನೆ. ಆಟ ಆಗೈತದ ಫುಲ್. ಅದಿಲ್ಲ ನಿನಗೆ ಆಟ. ಬೆಳೆಸೋದು ನಾ ತೆಗೆದುಕೊಡೋದು, ನೀ ಬೆಳೆಸೋದು ನಾ ತೆಗೆದುಕೊಡೋದು. ಮತ್ತೆ ನಾ ಕೊಡಲ್ಲ, ನಾನು ಕೊಡಲ್ಲ.
ಬಾಟಲ್ ಬೇಕು ಆಟ ಆಡಕ್ಕ. ಸೊ ಯೂಶ್ವಲಿ ಇದು ಲಾಸ್ಟ್ ಮೀಲ್ ಆಫ್ ದ ಡೇ ಇರ್ತೈತೆ ಅವಂದ. ನಾ ಯೂಶ್ವಲಿ 6 to 6:15 ಫೀಡ್ ಮಾಡಿಬಿಡ್ತೇನೆ ಡಿನ್ನರ್ ಗತೆ. ಬಿಕಾಸ್ ಅವ 7:15 to 7:30 ಮಲ್ಕೊಂಡ್ ಬಿಡ್ತಾನೆ ರಾತ್ರಿ. ಅಷ್ಟೋ ತನಕ ಆಟ ಆಡ್ತಾನ, ಚಲೋ ಡೈಜೆಷನ್ ಆಗ್ತೈತಿ. ಡೈಜೆಷನ್ ಆದ್ಮೇಲೆ ಮಲ್ಕೊಂಡ ಅಂದ್ರೆ ಅವನಿಗೂ ಆರಾಮ್ ಇರ್ತೈತಿ ಹೊಟ್ಟಿಗ ಅಂತ ಹೇಳಿ 6 to 6:15 ಫೀಡ್ ಮಾಡ್ಬಿಡ್ತೇನೆ. 7:30 ಮಲ್ಕೋತಾನ. 7:30 ಮಲ್ಕೊಂಡ ಅಂದ್ರೆ ಮಿಡಲ್ 3 hours ಎದ್ದು ಫೀಡ್ ತಗೋತಾನ. ಬಟ್ ಹಿಂಗೆ ಫುಲ್ ನಿಚ್ಚಲಾಗಂಗಿಲ್ಲ, ಅಲ್ಲೇ ಹಿಂಗ ಫೀಡ್ ತಗೋತಾನ, ಅಲ್ಲೇ ಮಲ್ಕೊಂಡ್ ಬಿಡ್ತಾನ. ನೆಕ್ಸ್ಟ್ ಡೇ ಮಾರ್ನಿಂಗ ಎಳುದವ. ಸೊ ಒಂದು ಓಕೆ ಸಾರಿ ಅವ್ನ ಸ್ಕೆಡ್ಯೂಲ್ ಫಿಕ್ಸ್ ಆಗ್ಬಿಟ್ಟೈತಿ, ತಾನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾನ ರಾತ್ರಿ ಮಲ್ಕೊಳುದ. ಸೊ ನಮಗೂ ಈಸಿ ಆಗ್ಬಿಟ್ಟದ. ಅದು 7:30 ಮಲ್ಕೊಂಡ ನಮಗೂ ಒಂದ್ ಸ್ವಲ್ಪ ಪರ್ಸನಲ್ ಟೈಮ್ ಸಿಗ್ತೈತಿ, ಏನಾರ ಮಾಡ್ಬೋದು. ಸೊ ಯಾ ಗುಡ್ ಬಾಯ್. ಬಟ್ ಮಾರ್ನಿಂಗಿನ ಸ್ಕೆಡ್ಯೂಲ್ ಎಲ್ಲ ನಾನಾ ಮಾಡೇನಿ ಅವನಿಗೆ. ಹಿಂಗೆ 9 o'clock ಮಲ್ಕೋಬೇಕು, 12:30, 4 o'clock. ಸೊ ಆ ಟೈಮಿಂಗ್ ಪ್ರಕಾರನ ಮಲ್ಕೊಂತಾನ. ಸೊ ನಮಗೆ ಈಸಿ ಆಗ್ತೈತಿ ಡೇ ಪ್ಲಾನ್ ಮಾಡಾಕ. ಬೇರೆ ಪ್ರೋಗ್ರಾಮ್ ಏನಾರ ಐತಂದ್ರೆ ನಮಗೆ ಲೈಕ್ ಗೊತ್ತಿರ್ತೈತಿ ಇವ ಎಷ್ಟು ಗಂಟೆಗೆ ಮಲ್ಕೋತಾನ, ಅದನ್ನ ಬಿಟ್ಟು ಪ್ಲಾನ್ ಮಾಡ್ಬೇಕ ನಾವಂತ ಹೇಳಿ. ಸೊ ಹಿಂಗೆ ನಡ್ದೈತಿ. ಇದ ಒಂದು ರೂಟೀನ್ ಇರ್ತೈತಿ ಡೈಲಿ. ಲೈಕ್ ಒಟ್ಟ ಏನು ಆ ಕಡೆಯಿಂದ ಈ ಕಡೆ ಆಗಂಗಿಲ್ಲ. ಸೊ ಈಗ ಇನ್ನೂ 3 naps ತಗೋತಾನ. 2 naps ಟ್ರಾನ್ಸಿಷನ್ ಆಗ್ತೈತಿ ಜಲ್ದಿ. 11 months ಆಗ್ತೈತಿ ಅಂದಾರ, ಬಟ್ ನೋಡ್ಬೇಕ. ಸೊ ನಾನು ಓದಾತಿದ್ದೆ ಎಲ್ಲೋ ಯಾವುದೋ ಒಂದು ಪೇಜ್ದಾಗ ಅವ್ರ 2 to 3 hours ಮಲ್ಕೋತಾರಂತ ಓವರ್ ಆಲ್ ಬೆಳಿಗ್ಗೆ. ಸೊ ಇವ 3 to 3.5 hours ಮಲ್ಕೋತಾನ ಡೇ. ಸೊ ನೈಟ್ 10 to 11 hours ಮಲ್ಕೊಂತಾರ. ಸೊ ಪ್ರಾಪರ್ ಐತೆ ಒಂದು ಸ್ಲೀಪ್ ಪ್ಯಾಟರ್ನ್ ಪ್ರಾಪರ್ ಐತಿ. ಆ್ಯಂಡ್ 4 meals a day ತಗೋತಾನ. 1 snacks, 3 solid meals. ಸೊ ಇನ್ನೊಂದು ಸ್ನ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅವನಿಗೆ. ತಗೋ ಮಾಡ ಹೋಗುನು ಬೂಬು, ಹೋಗುನು ಬೂಬು, ಟಾಟಾ ಹೋಗುನು, ಟಾಟಾ 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 ಟಾಟಾ. Chicky finally ಬಂದ್ಲು. We missed you, Chicky. I missed you too. ಅದು ಚಿಕ್ಕಿ ಅಲ್ಲೇ, ಅದು ಚಿಕ್ಕಿ. ಕ್ಲಾಪ್ ಕ್ಲಾಪ್. ಅದು ಕ್ಲಾಪ್. ಅಷ್ಟ್ ಮಾಡ್ತೀರಿ. ಅಲ್ಲೇ ಎಷ್ಟು ಶಾಣೆ ಅದಿಯಪ್ಪಿ. ಕೆಳಗ್ ಬಿತ್ತನ ಒಂದು ಕೊಡ್ಲಿ. ಅಜ್ಜಿ ರೂಢಿ ಮಾಡಿಸ್ಬಿಟ್ಟ. ಅಜ್ಜಿ ತಾತ ಅಂತ ಅಜ್ಜ ಆ ರೂಮ್ದಾಗ ನಿಲ್ಲುದು ಕುಂದ್ರುದು ಮಾಡಿ ಬೇವತೈತಿ. ಅಜಯ ಫೋಟೋ ತೆಗಿಯೋಣ ಈಗ. ಅದು